ಜನ್ಮ ನೀಡಿದವಳೇ ಜೀವ ತೆಗೆಯುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹೌದು, ತಾಯಂದಿರ ಕೈಗಳಿಂದಲೇ ಜೀವ ನಶಿಸ್ತಾ ಇದ್ರೆ ಭದ್ರತೆಯ ಭರವಸೆ ಎಲ್ಲಿ ಅನ್ನುವ ಪ್ರಶ್ನೆ ಮೂಡೋದು ಸಹಜ. ಅದೇ ರೀತಿಯಾಗಿ ರಾಜ್ಯದಲ್ಲೊಂದು ಶಾಕಿಂಗ್ ಘಟನೆ ನಡೆದಿದೆ. 2 ತಿಂಗಳ ಹೆಣ್ಣು ಮಗುವನ್ನ ಪಾಪಿ ತಾಯಿಯೊಬ್ಬಳು ಕಾಲುವೆಗೆ ಎಸೆದು ಕೊಲೆ ಮಾಡಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. 2 ತಿಂಗಳ ಹಸುಗೂಸನ್ನ ಹೆಣ್ಣು ಮಗು ಎನ್ನುವ ಕಾರಣಕ್ಕೆ ಕಾಲುವೆಗೆ ಎಸೆದು ಆ ಮಗುವಿನ ಹೆತ್ತ ತಾಯಿಯೇ ಕೊಂದಿದ್ದಾಳೆ. ತಾಯಿ ಪ್ರಿಯಾಂಕಾ ದೇವಿಯ ಈ ಕೃತ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈಕೆಯ ಪತಿ ಸೂರಜ್ ಕುಮಾರ್ ಖಾಸಗಿ ಕಂಪನಿಯೊಂದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಪ್ರಿಯಾಂಕಾ ದೇವಿ ಹಾಗೂ ಸೂರಜ್ ಕುಮಾರ್ ದಂಪತಿಗಳು ಬಿಹಾರ ಮೂಲದವರಾಗಿದ್ದಾರೆ. ಈ ದಂಪತಿಗಳು ಬಳ್ಳಾರಿಯ ಸಂಡೂರಿನ ತೋರಣಗಲ್ನಲ್ಲಿ ವಾಸವಿದ್ರು. ಈ ದಂಪತಿಗಳಿಗೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದಾರೆ. 3ನೇ ಮಗುವಾಗಿ 2 ತಿಂಗಳ ಹಿಂದೆ ಹೆಣ್ಣು ಮಗು ಜನಿಸಿರುತ್ತೆ. ಇದೇ ಕಾರಣಕ್ಕೆ ಹೆತ್ತ ತಾಯಿ ಕಾಲುವೆಗೆ ತನ್ನ ಮಗು ಎಸೆದು ಬಂದು ಮಗು ಕಾಣ್ತಾ ಇಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಈ ಸಂಬಂಧ ತೋರಣಗಲ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿದಾಗ ಪಾಪಿ ತಾಯಿಯ ಕೃತ್ಯ ಬಯಲಾಗಿದೆ. ಈ ಸಂಬಂಧ ಪೊಲೀಸರು ಪ್ರಿಯಾಂಕಾ ದೇವಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಸಮಾಜದ ಮೌನವೇ ಈ ರೀತಿಯ ಕೊಲೆಗೆ ಸಹಕರಿಸ್ತಾ ಇದ್ದು, ಹೆಣ್ಣು ಮಗುವೆಂದರೆ ಶಾಪ ಎಂದು ನಂಬುವ ಮೂಢ ಮನಸ್ಸುಗಳೇ ಈ ಕ್ರೂರತೆಯ ಹಿಂದಿರುವ ನಿಜ ಮುಖ. ಇಂಥವರಿಗೆ ತಕ್ಕ ಶಾಸ್ತಿಯಾದಾಗ ಮಾತ್ರ ಹೆಣ್ಣು ಸಮಾಜದ ಕಣ್ಣಾಗಲು ಸಾಧ್ಯವಾಗುತ್ತೆ.